ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನಾಗುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ, ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ. ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನಾಗುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ, ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ. ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನಾಗುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ, ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ. ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನಾಗುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ, ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ
ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ. ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನನ್ಸುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ. ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ. ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನನ್ಸುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ. ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ. ಜೊತೆ ಡಾಕ್ಟರ್ ಅಶ್ವತ್ಥಣ್ಣವ್ರು ಇರುವಂತದ್ದು ಸರ್, ಈಗ ಜನರ ತೆರಿಗೆ ದುಡ್ಡು ಹೋಗ್ತಾ ಇರುವಂತದ್ದು ಏನನ್ಸುತ್ತೆ ಸರ್ ಇದಕ್ಕೆ? ನಿಜಕ್ಕೂ ನೇರವಾಗಿ ಖಜಾನೆಗೆ ಕನ್ನ ಹಾಕ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ. ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಶ್ರಮದ ಬಡವರ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವ ಹೋರಾಟ ಇನ್ನೂ ಕಂಟಿನ್ಯೂ ಇರುತ್ತಾ? ಖಂಡಿತ ಇದು ಕಾನೂನಿಗೆ ವಿರುದ್ಧವಾಗಿರೋದು. ಇದನ್ನ ಹೋರಾಟವನ್ನು ಮಾಡಿ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಕಿವಿ ಹಿಂಡಿ ಅದು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಸರಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿಯಾಗಿ ಇದನ್ನ ವಿರೋಧಿಸ್ತಾ ಇದೆ. ವಿಳಂಬ ಆಯ್ತಂದ್ರೆ 1 ವರ್ಷದ ನಂತರ ಎತ್ಕೊಂತಾ ಇದ್ರಿ ಈ ವಿಚಾರ ಅಂತ ಹೌದು, ಇದು ತಡ ಆಗಿದೆ. ಇದನ್ನ ಈ ವಿಚಾರವನ್ನ ಕೆಲವು ಬಾರಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದು. ಎಲ್ಲ ಒಂದು ಕಡೆ ಇದು ಸರ್ಕಾರ ಸರಿಪಡಿಸ್ಕೊಳ್ತದೆ ಅಂತ ನೋಡಿದು ಇದಕ್ಕೆ ಒಂದು ಅವಧಿ ಮತ್ತು ಸಮಯ ಮಿತಿ ಮೀರಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇವರು ಸರಿಪಡಿಸ್ಕೊಳ್ಳುವಂಥದ್ದು ಆಗ್ತಿಲ್ಲ. ಹಾಗಾಗಿ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆದು ಇದು ಸರಿಪಡಿಸಬೇಕು. ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ದುರ್ಬಳಕೆಯನ್ನು ಮಾಡ್ತಿದೆ.